ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿ ಅಂದ್ರೆ ಕತ್ತಲು ಅಂದ್ರೆ ಅಜ್ಞಾನ, ಅಜ್ಞಾನದಿಂದ ಸುಜ್ಞಾನ, ಬ್ರಹ್ಮಜ್ಞಾನವನ್ನ ಕರುಣಿಸಪ್ಪ ಅಂತ ಆ ಶಿವನನ್ನ ಬೇಡ್ಕೊಳ್ಳುವಂಥ ದಿನ ಇವತ್ತು. ನಮ್ಮ ಅಂತರಂಗದಲ್ಲಿ ಜ್ಞಾನವೆಂಬ ದೀಪವನ್ನ ಬೆಳಗಿಸಪ್ಪ ತಂದೆ ಅಂತ ಕೇಳ್ಕೊಳ್ಳುವಂಥ ದಿನ ಇದು. ನೋಡು, ಎಲ್ಲ ಕಡೆ ಅಜ್ಞಾನ ಹರಡ್ಕೊಂಡಿರುತ್ತೆ. ಎಲ್ಲೆಲ್ಲಿ ಅಜ್ಞಾನ ಇರುತ್ತೋ ಅಲ್ಲೆಲ್ಲ ಶಿವ ಸಂಚರಿಸ್ತಾ ಇರ್ತಾನೆ, ಅಜ್ಞಾನವನ್ನ ನಿವಾರಣೆ ಮಾಡ್ತಾನೆ ಅನ್ನೋದು ನಂಬಿಕೆ. ಅದೇ ಶಿವರಾತ್ರಿ ಹಿಂದೆ ಇರೋ ಲಾಜಿಕ್. ಅಷ್ಟೇ ಅಲ್ಲ, ಏನು ಗೊತ್ತಾ, ಇವತ್ತು ಶಿವ ಪಾರ್ವತಿಯ ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ. ಅಂದ್ರೆ ಅವರಿಬ್ಬರು ಮದುವೆ ಆಗಿದ್ದು ಇದೇ ದಿನ. ಅಪ್ಪ, ಅವರಿಬ್ಬರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜು ಕಂದ. ನಿನಗೆ ಗೊತ್ತಾ, ಪಾರ್ವತಿ ಇಡೀ ರಾತ್ರಿ ಶಿವನ್ ತಪಸ್ ಮಾಡಿ ಅವನನ್ನ ಮೆಚ್ಚಿಸಿ ಮದುವೆ ಆದ ದಿನ ಇವತ್ತು. ಎಂಥ ಲವ್ ಸ್ಟೋರಿ. ಈಗಂತವೆಲ್ಲ ಸಿಗೋದೇ ಇಲ್ಲ. ಹೌ ಸ್ವೀಟ್ ಅಲ್ವಾ? ಈ ಲವ್ ಸ್ಟೋರಿ ಮುಂದೆ ಯಾವ ಲವ್ ಸ್ಟೋರಿನೂ ಇಲ್ಲ ಬಿಡಿ. ಮತ್ತೆ ಅಲ್ಲ, ಆಧ್ಯಾತ್ಮ ಅಂದ್ರೆ ಸುಮ್ಮನೆ ದೇವ್ರ ಪೂಜೆ ಪುನಸ್ಕಾರ ಅಂತ ಅನ್ಕೊಂಡಿದ್ಯಾ? ಇಲ್ಲಮ್ಮ, ಜ್ಞಾನದ ಭಂಡಾರ ಅದು. ಅದರಿಂದ ಕಲಿಯೋದು ಬೇಕಾದಷ್ಟಿದೆ. ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಚಾರಗಳಿವೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಮಲ್ಲಿ ಅಕ್ಕರೆ, ನಾನು ಮತ್ತೆ ಗೌತಮ್ ಅವರು ನಮ್ಮ ಅಮ್ಮನ ಮನೆಗೆ ಶಿವರಾತ್ರಿ ಪೂಜೆಗೆ ಹೋಗ್ತಿದೀವಿ. ನೀನು ಬಾ ನಮ್ಮ ಜೊತೆಗೆ. ಅಯ್ಯೋ ಬ್ಯಾಡ ಅಕ್ಕರೆ, ನೀವು ಹೋಗಿ ಬನ್ನಿ. ನನಗೆ ಅಲ್ಲೆಲ್ಲ ಬರೋಕ್ಕೊಂಥರ ಆಯ್ತದೆ. ನಾನು ಮುಂದಿನ ಸಲಕ್ಕೆ ಯಾವಾಗಾರ ಬರ್ತೀನಿ. ಮಲ್ಲಿ, ಯಾಕೆ ಹಾಗೆಲ್ಲ ಅನ್ಕೋತೀಯ? ನಮ್ಮ ಮನೇಲಿ ಯಾರು ಏನು ಅನ್ಕೊಳ್ಳಲ್ಲ. ಎಲ್ಲರೂ ಅಲ್ಲಿ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಿನ್ನ ಮನೆ ಅಂತಾನೆ ಅನ್ಕೋ. ಬಾ ಹೋಗೋಣ. ಇಲ್ಲ ಅಕ್ಕರೆ, ಅದು ನಾನು ಇಲ್ಲೇ ಇದ್ರೆ ತಾತನ ಜೊತೆನೂ ಇದ್ದಂಗಾಗುತ್ತೆ. ಅದು ಅಲ್ಲದೆ ಅವ್ರು ಏನಾರ ಬಂದರೆ ಜೋಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋ ಆಸೆನೂ ಐತೆ. ಅದಕ್ಕೆ ನೀವು ಹೋಗಿ ಬನ್ನಿ, ನಾನು ಮುಂದಿನ ಸಲಿಗೆ ಯಾವಾಗಾರ ಬರ್ತೀನಿ. ಸರಿ, ಹಾಗೆ ಹೋಗೋ ಥರ ಇದ್ರೆ ನನಗೊಂದು ಮಾತು ತಿಳಿಸು. ಸರಿ. ಏನೇ ಬೇಕಿದ್ರು, ಏನೇ ಪ್ರಾಬ್ಲಮ್ ಆದರೂ ಇಮ್ಮಿಡಿಯೇಟಾಗಿ ನಾನು ಕಾಲ್ ಮಾಡಬೇಕು, ಸರಿನಾ? ಸರಿ ಅಕ್ಕರೆ. ಮಲ್ಲಿ, ನೀನು ಒಬ್ಳೇ ಇರೋ ಆಗಿದ್ರೆ ಇಲ್ಲಿರ್ಬೇಡ, ತಾತನ ಮನೇಲಿರು. ಸರಿ. ಫೋನ್ ಯಾವಾಗಲೂ ನಿನ್ನ ಹತ್ರನೇ ಇಟ್ಕೋ. ನಾನು ಆಗಾಗ ಫೋನ್ ಮಾಡ್ತೀನಿ, ನೀನು ಪಿಕ್ ಮಾಡಬೇಕು, ಓಕೆ? ಸರಿನಾ? ಸರಿ ಅಕ್ಕರೆ, ನೀವು ಹೇಳ್ದಂಗೆ ಆಗಲಿ. ನಾನು ಎಲ್ಲೇ ಹೋದರೂ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಹುಷಾರಾಗಿರು. ಸರಿ ಅಕ್ಕರೆ, ಬರ್ತೀನಿ. ಹಾಯ್ ಭಾವಂತಮ್ಮ. ಹಲೋ ಅದಕ್ಕೆ ತಂಗಿ, ಹ್ಯಾಪಿ ಶಿವರಾತ್ರಿ ಕಣ್ರಿ. ಥ್ಯಾಂಕ್ ಯು. ನಿಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದು ಏನಂದ್ರೆ, ನಮ್ಮ ಅದಕ್ಕೆ ನಿಮ್ಮ ಅಕ್ಕ ಅದೇ ನಿಮ್ಮ ಮನೇಲಿ ನಡೆಯೋ ಶಿವರಾತ್ರಿ ಪೂಜೆ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು. ಫುಲ್ ಬಿಲ್ಡಪ್ ಕೊಡ್ತಾ ಇದ್ರು. ನಿಮ್ಮ ಮನೇಲಿ ಜಾಗರಣೆ ತರ ಇರಲ್ವಂತಲ್ಲ, ಒಂಥರ ಸೆಲೆಬ್ರೇಷನ್ ಆಗಿರುತ್ತಂತಲ್ಲ. ಅದನ್ನ ಕೇಳಿ ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ ಕಣ್ರಿ. ಅದಕ್ಕೆ ನಾನೀಗ ಅದಕ್ಕೆ ನೀವೀಗ ಏನು ಮಾಡಬೇಕು ಅಂತಿದ್ದೀರೋ? ಕೇಳಿದೆ ಸೀದಾ ನಿಮ್ಮ ಮನೆಗೆ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹೇಗಿದ್ರು ನೀವು ಅಲ್ಲೇ ಇರ್ತೀರಲ್ವಾ? ಹೆಲೋ ಹೋಲ್ಡ್ ಆನ್. ಸ್ವಲ್ಪ ಸಮಾಧಾನ. ಮೊದಲೇ ಇವತ್ತು ಒಳ್ಳೆ ದಿನ. ನೀವು ಸುಮ್ಮನೆ ಇಲ್ಲಿಗೆ ಬರಬೇಕು, ದೇವ್ರಿಗೆ ಕೈ ಮುಗಿಬೇಕು, ಕೊಡೋ ಪ್ರಸಾದನ ತಿನ್ನಬೇಕು, ಹಾಗೆ ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ನೀವು ಇಲ್ಲಿಗೆ ಬಂದು ತರಲೆ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳಬಾರ್ದು. ಅಕ್ಕೆ ತಂಗಿ, ಏನ್ರಿ ನೀವು? ಪ್ರೀತಿನೂ ಭಕ್ತಿ ಇದ್ದಂಗಲ್ವಾ? ನೀವು ಕೇಳಿಲ್ವಾ? ಭಕ್ತಿಯ ಇನ್ನೊಂದು ರೂಪನೇ ಪ್ರೀತಿ ಕಣ್ರಿ. ಅಜ್ಜಿ ಇದನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾವು ಪ್ರೀತಿಯಲ್ಲೇ ದೇವ್ರನ್ನ ಕಾಣ್ಬೇಕಣ್ರಿ.
ಬೇಕಾರೆ ನೀವು ಪೂಜೆ ಮಾಡೋ ಶಿವನೇ ಕೇಳಿ ನೋಡಿ. ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿದ್ರೆ ನಾವು ಜಾಗರಣೆನ ಜೋರಾಗಿ ಮಾಡೋಣ. ಇದಕ್ಕೆ ಹೇಳೋದು ಸದಾಶಿವಂಗೆ ಅದೇ ಧ್ಯಾನ ಅಂತ. ರೀ ಅಕ್ಕೆ ತಂಗಿ, ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರ ಕಣ್ರಿ. ನಾನ್ ಸದಾಶಿವಲ್ಲ, ನಿಮ್ಮಪ್ಪ ಸದಾಶಿವ. ನಿಮ್ ಡಬ್ಬ ಜೋಕಿಗೆ ನಂಗೆ ನಗು ಬರ್ತಾ ಇಲ್ಲ, ಕೋಪ ಬರ್ತಾ ಇದೆ. ಸುಮ್ಮನೆ ಹಿಡಿ ಫೋನ್. ರೀ ಅದಕ್ಕೆ ಏನಪ್ಪ ಕೋಪ ಮಾಡ್ಕೊಬಿಟ್ರಲ್ಲ? ಇಟ್ಸ್ ಓಕೆ. ಈ ಕೋಪನ ಹೇಗೆ ಮೆಲ್ಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹಳಿ ಅಂದ್ರೆ ಭೂಮಿ. ಅಲ್ಲೂ ಪೂಜೆ ಇತ್ತಲ್ಲ, ಬರಕ್ಕಾಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಬಂದಿದ್ದು ತುಂಬಾ ಖುಷಿ ಆಯ್ತು. ಬರ್ರಿ. ಎಲ್ಲಿ ಮಹಿಮಾ? ಅವಳು ಆಫೀಸಿಂದ ಹೊರಟಿದ್ದಾಳೆ, ಎನಿ ಟೈಮ್ ಬರ್ತಾಳೆ. ಸರಿ ಬಾ ಪುಟ್ಟ. ಪಾರಾಯಣ ಶುರು ಮಾಡೋಣ. ಅರೆ ಭಾವಂತಮ್ಮ ಹೇಳ್ದ ಹಾಗೆ ಬಂದೇ ಬಿಟ್ಟಿದ್ದಾರೆ. ಪಾರ್ಥ, ನೀನೇನು ಇಲ್ಲೇ? ಬಿಗ್ ಬ್ರೋ, ಅದು ಅದಕ್ಕೆ ಅವ್ರ ಮನೇಲಿ ಪೂಜೆ ಜೋರಾಗಿ ನಡೆಯುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದಕ್ಕೇನ್ ಕಮ್ಮಿ ಇಲ್ಲ. ನೀವೇನಿಗೆ ಬಂದ್ರಿ ಅಂತ ನನಗೆ ಗೊತ್ತಿಲ್ವಾ? ಆಗ್ಲಿ. ಶುರು ಮಾಡೋಣ. ಶಿವರಾತ್ರಿ ವ್ರತದ ಉದ್ಯಾಪನ ವಿಧಿ. ಶೌನಕಾದಿ ಋಷಿಗಳು ಹೇಳುತ್ತಾರೆ, ಸೂತ ಪುರಾಣಿಕನೇ, ಶಿವರಾತ್ರಿ ವ್ರತದ ಉದ್ಯಾಪನ ವಿಧಿಯನ್ನ ತಿಳಿಸಬೇಕು. ಭಗವಾನ್ ಶಂಕರನು ಯಾವ ವ್ರತದಿಂದ ಅನುಷ್ಠಾನ ಮಾಡುವುದರಿಂದ ಪ್ರಸನ್ನನಾಗುವನೆನ್ನುವುದನ್ನ ವಿವರಿಸಬೇಕು. ಸೂತ ಪುರಾಣಿಕರು ಹೇಳುತ್ತಾರೆ, ಋಷಿಗಳೇ, ಶಿವರಾತ್ರಿಯ ಶುಭ ವ್ರತವನ್ನು 14 ವರ್ಷಗಳವರೆಗೆ ಮಾಡಬೇಕು. ತ್ರಯೋದಶಿಯ ದಿವಸ ಒಂದು ವೇಳೆ ಊಟ ಮಾಡಿ ಚತುರ್ದಶಿಯ ದಿವಸ ಉಪೋಷಣ ಮಾಡಬೇಕು. ಅಂದು ವಿಧಿಪೂರ್ವಕವಾಗಿ ಶಿವನನ್ನ ಪೂಜಿಸಬೇಕು. ತರುವಾಯ ಗೌರಿ ತಿಲಕವೆಂಬ ದಿವ್ಯ ಮಂಡಲವನ್ನು ರಚಿಸಬೇಕು. ಅದರ ಮಧ್ಯಭಾಗದಲ್ಲಿ ಲಿಂಗತೋ ಭದ್ರಮಂಡಲವನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಪ್ರಜಾಪತ್ಯವೆಂಬ ಹೆಸರಿನ ಕಲಶವನ್ನು ಸ್ಥಾಪಿಸಬೇಕು. ಕಲಶವು ವಸ್ತ್ರ, ಫಲ, ದಕ್ಷಿಣೆಗಳಿಂದ ಯುಕ್ತವಾಗಿರಬೇಕು. ಮಂಡಲದ ಪಾರ್ಶ್ವ ಭಾಗದಲ್ಲಿ ಇವೆಲ್ಲವನ್ನು ಸ್ಥಾಪಿಸಬೇಕು. ಮಂಟಪದ ಮಧ್ಯಭಾಗದಲ್ಲಿ ಬಂಗಾರದ ಇಲ್ಲವೇ ತಾಮ್ರದ ಕಲಶವನ್ನು ಸ್ಥಾಪಿಸಬೇಕು. ಆ ಕಲಶದ ಮೇಲೆ ಪಾರ್ವತಿ ಸಹಿತನಾಗಿರುವ ಶಂಕರನ ಬಂಗಾರದ ಪ್ರತಿಮೆ ಇರಬೇಕು. ನಾವು ಶಿವ ಪಾರ್ವತಿ ತರನೇ ಇದೀವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.